ಹಲೋ ಎವ್ರಿವನ್. 16ನೇ ಪ್ರಶ್ನೆಯನ್ನ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಉದ್ದನೆಯ ನೇರ ತಂತಿಯ ಸುತ್ತಲಿನ ಕಾಂತಕ್ಷೇತ್ರವನ್ನು ಸರಿಯಾಗಿ ವಿವರಿಸುತ್ತದೆ? ಕಾಂತಕ್ಷೇತ್ರವು ತಂತಿಗೆ ಲಂಬವಾದ ನೇರ ರೇಖೆಗಳನ್ನು ಹೊಂದಿರುತ್ತದೆ. ಕಾಂತಕ್ಷೇತ್ರವು ತಂತಿಗೆ ಸಮಾಂತರವಾದ ರೇಖೆಗಳನ್ನು ಹೊಂದಿರುತ್ತದೆ. ಕಾಂತಕ್ಷೇತ್ರವು ತಂತಿಯಿಂದ ಉದ್ಭವಿಸಿದ ಕಿರಣಗಳಂತಹ ರೇಖೆಗಳಾಗಿರುತ್ತದೆ. ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಕಾಂತೀಯ ಬಲರೇಖೆಗಳ ಕೇಂದ್ರವಾಗಿರುತ್ತದೆ. ಸೊ ಇಲ್ಲಿ ನಾವು ಇದೊಂದು ವಾಹಕ ತಂತಿ ಅಂತ, ನೇರವಾದಂತಹ ತಂತಿ ಅಂತ ನೋಡಿದ್ರೆ, ಇದನ್ನ ನಾವು ಬಲಗೈ ನಿಯಮದ ಪ್ರಕಾರ ಅಭ್ಯಾಸ ಮಾಡಿದ್ರೆ ಇದೇನಾಗಿರುತ್ತೆ, ಇದ್ರ ಸುತ್ತ ಕಾಂತಕ್ಷೇತ್ರ ಹೇಗಿರುತ್ತೆ, ಈ ರೀತಿಯಾಗಿ ಇರೋದನ್ನ ನಾವು ಗಮನಿಸಬಹುದು. ಹೌದಾ? ಅಂದ್ರೆ ಬಲಗೈನ ನಿಯಮದ ಪ್ರಕಾರ ಇದು ವಾಹಕ ತಂತಿ ಆದ್ರೆ ಇದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸ್ತಾ ಇದ್ರೆ ಅದರ ಸುತ್ತ ಹೀಗೆ ವೃತ್ತಾಕಾರದಲ್ಲಿ ಏಕಕೇಂದ್ರೀಯ ವೃತ್ತಗಳು ಉಂಟಾಗುವುದನ್ನ ನಾವಿಲ್ಲಿ ಗಮನಿಸಬಹುದು. ಬಲರೇಖೆಗಳು ಏಕಕೇಂದ್ರೀಯ ವೃತ್ತದ ರೂಪದಲ್ಲಿ ಇರುತ್ತೆ. ಇದರ ಕೇಂದ್ರ ಈ ತಂತಿಯ ಒಂದು ಬಿಂದು ಆಗಿರುತ್ತೆ. ತಂತಿಯ ಕೇಂದ್ರದ ತರ ನಾವು ಅರ್ಥ ಮಾಡ್ಕೊಂಡ್ರೆ ಅದರ ಸುತ್ತ ಏಕಕೇಂದ್ರೀಯ ವೃತ್ತಗಳು ಈ ರೀತಿಯಾಗಿ ಹೀಗೆ ಈ ದಿಕ್ಕಿನಲ್ಲಿ ಹೀಗೆ ಚಲಿಸ್ತಾ ಇರೋದನ್ನ ನಾವು, ಬಲರೇಖೆಗಳು ಈ ದಿಕ್ಕಿನಲ್ಲಿ ಇರೋದನ್ನ ನಾವು ಗಮನಿಸಬಹುದು. ಸೊ ಸರಿಯಾದಂತಹ ಆಯ್ಕೆ ಆಪ್ಷನ್ ಡಿ. ತಂತಿಯ ಕಾಂತಕ್ಷೇತ್ರ ಏಕಕೇಂದ್ರೀಯ ಕಾಂತೀಯ ಬಲರೇಖೆಗಳ ಕೇಂದ್ರವಾಗಿರುತ್ತದೆ.